ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕತೆಗಳನ್ನು ಕೇಳಿ. ಈಗ ಕದ್ದಳು ಮನಸ್ಸನ್ನ ಕತೆಯ ಮೊದಲನೇ ಭಾಗವನ್ನ ನೋಡೋಣ. ಬೆಳಗ್ಗೆ ಸಮಯ 7 ಗಂಟೆ ದಾಟ್ತಿತ್ತು. ಆ ಕಾಲೋನಿಯ ಚಿಕ್ಕ ಮನೆಯಲ್ಲಿ ಶಶಿಯ ತಾಯಿಯಾದ ಕುಸುಮಮ್ಮನವರ ಗಂಭೀರ ಹಾಗೆ ಕೋಪದ ಧ್ವನಿ ಸದಾ ಕಾಲದಂತೆ ಇಡೀ ಅಂಗಳವನ್ನ ಆವರಿಸಿತ್ತು. ಎದ್ದು ಯಾವ್ದಾದ್ರು ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಮುಖಕ್ಕೆ ಬಿಸಿಲು ಬೀಳೋವರೆಗೂ ಮಲ್ಗಿದ್ರೆ ನಿಂಗ್ಯಾರು ಬಂದ್ ಕೆಲ್ಸ ಕೊಡ್ತಾರೆ? ಮಧ್ಯಾಹ್ನ ನುಂಗೋಕೆ ಸತ್ ಹೋದ ನಿನ್ ಅಪ್ಪ ಬಂದ್ ಹಾಕ್ತಾನ? ಈ ಊರಿನ ಸಕಲ ಗಲಾಟೆಗೂ ಓಡಾಡೋ ನಿನಗೆ ಯಾಕೋ ಸ್ವಂತ ಕುಟುಂಬದ ಮೇಲೆ ಕಾಳಜಿ ಇಲ್ಲ? ಅದಂತೂ ಇಲ್ವೇ ಇಲ್ಲ. ಅದನ್ನ ನಿನಗ್ ಹೇಳಿದ್ರೆ ಇಷ್ಟ ಆಗಲ್ಲ. ಈ ಹಾಳಾದವನು ಎಂದಿಗೂ ಉದ್ಧಾರ ಆಗಲ್ಲ ಅಂತ ಕುಸುಮ ಅವರು ಸಾಲು ಸಾಲಾಗಿ ಬೈತಿದ್ರು. ತಾಯಿಯ ಮಾತುಗಳ ನಡುವೆಯೇ ಶಶಿ ಕಣ್ಣು ತೆರೆದ. ಮನೆ ಹೊರಗಿನ ಈ ಸದ್ದು ಗದ್ದಲಗಳು ಅವನಿಗೆ ಹೊಸ್ತೇನೂ ಆಗಿರ್ಲಿಲ್ಲ. ಮುಖದ ಮೇಲಿದ್ದ ಪಂಚೆನ ಪಕ್ಕಕ್ಕೆ ಸರಿಸಿ ಮೈ ಮುರಿದು ಎದ್ದ. ಎದೆ ಭಾಗದಲ್ಲಿ ಮತ್ತೆ ಮೈ ಮೇಲೆ ಎಲ್ಲೋ ನಂಜು ಮತ್ತೆ ನೋವು ಉರಿಯುತ್ತಿತ್ತು. ಅದು ನೆನ್ನೆ ಕಾಲೇಜ್ನಲ್ಲಿ ನಡೆದ ಗಲಾಟೆಯ ನೆನಪನ್ನ ತಂದಿತ್ತು. ಅವನ ಕಣ್ಣುಗಳು ಕಿರಿದಾದ್ವು, ಕೈಗಳು ಮುಷ್ಟಿ ಬಿಗಿದ್ವು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಮತ್ತೆ ಪಾತ್ರೆಗಳನ್ನ ಎಸೆಯೋ ಶಬ್ದ ಬಿರುಸಾಯ್ತು. ಕುಸುಮಮ್ಮನವರು ತಮ್ಮ ಒಳಗಿನ ಕೋಪವನ್ನೆಲ್ಲ ಆ ಪಾತ್ರೆಗಳ ಮೇಲೆಯೇ ತೀರಿಸ್ಕೊಳ್ತಿದ್ರು. ಆ ಮನೆಯಲ್ಲಿ ಅವರ ನಿರಂತರ ಕೋಪಕ್ಕೆ ಒಳಗಾಗಿ ಜಜ್ಜು ಬಿದ್ದಿರ್ದೇ ಇರೋ ಒಂದೇ ಒಂದು ಪಾತ್ರೆ ಕೂಡ ಇರ್ಲಿಲ್ಲ. ಆಗ ಶಶಿ, ಸಾಕು, ಆ ಅಲಾರಾಮ್ ಆಫ್ ಮಾಡಿ, ನಾನು ಎದ್ದೆ ಅಂತ ಗಟ್ಟಿಯಾಗಿ ಕೂಗಿ ಹೇಳಿ ಪಂಚೆನ ಮಡ್ಚಿ ಬಿಗಿಯಾಗಿ ಉಟ್ಕೊಂಡ. ಬಾಗಿಲಿಲ್ಲದ ಆ ಚಿಕ್ಕ ಹಾಲ್ನಂತ ಕೋಣೆಯಿಂದ ನೇರವಾಗಿ ಅಡ್ಗೆ ಮನೆ ಕಡೆಗೆ ನಡೆದ. ಅಡ್ಗೆ ಮನೆ ಅತ್ಯಂತ ಚಿಕ್ಕದಾಗಿತ್ತು. ಕೆಲವು ಹಳೆ ಪಾತ್ರೆಗಳು ಮತ್ತೆ ಕರಿ ಹಿಡಿದ ಡಬ್ಬಿಗಳು ಮಾತ್ರ ಅಲ್ಲಿ ಕುಸುಮಮ್ಮನವರ ಸಾಮ್ರಾಜ್ಯವನ್ನ ಸಾರ್ತಿದ್ವು. ಒಲೆ ಮೇಲೆ ಏನೋ ಬೇಯ್ತಿತ್ತು. ಇಡೀ ಕೋಣೆಯಲ್ಲಿ ಹೊಗೆ ತುಂಬಿಕೊಂಡಿತ್ತು. ಶಶಿ ಅಡ್ಗೆ ಮನೆ ಬಾಗ್ಲಿಗೆ ಹೊರಗೆ ನಿಂತು, ಇವತ್ತು ತಿನ್ನೋಕ್ ಏನಿದೆ ಅಂತ ಕೇಳ್ದ. ಕುಸುಮ ಅವರು ಕೋಪದಿಂದ ತಿರುಗಿ ನೋಡಿ, ಇದ್ರೆ ತಾನೇ ನಿನಗೆ ಕೊಡೋಕೆ ಅಂತ ಕೋಪದ ಧ್ವನಿಯಲ್ಲೇ ಕೇಳಿದ್ರು. ಆಗ ಶಶಿ ತಮಾಷೆಯಾಗಿ, ಹಾಗಾದ್ರೆ ನನ್ಗೂ ಸೇರಿಸಿ ನೀವೇ ತಿಂದ್ರಾ? ಇವತ್ತು ನನ್ಗೆ ಉಪವಾಸ ಅಂದ. ಕುಸುಮ ಅವರ ಮುಖದಲ್ಲಿ ಎಂದೂ ನಗೆ ಇರಲಿಲ್ಲ. ಸದಾ ಕಠಿಣವಾದ ಮುಖ ಅವ್ರದು. ಕುಸುಮ ಅವರು ಒಲೆಯನ್ನ ಜೋರಾಗಿ ಊದ್ದಾಗ ಇಡೀ ಅಡ್ಗೆ ಮನೆ ಹೊಗೆಯಿಂದ ತುಂಬಿ ಶಶಿಯ ಕಣ್ಣುಗಳು ಉರಿದು ಕೆಮ್ಮ ತೊಡಗ್ದ. ಏನ್ ಮನುಷ್ಯರೋ ನೀವು, ಹೊಗೆ ಹಾಕಿ ಕೊಲ್ತಿದ್ದೀರಾ ಅಂದ ಶಶಿ. ಕೋಪಗೊಂಡ ಕುಸುಮಮ್ಮ ಅವರು ಕೈಲಿದ್ದ ಮರದ ಊದುಗೊಳುವೆನ ಅವನಿಗೆ ಬೀಸಿ ಎಸೆದ್ರು. ತಕ್ಷಣ ಎಚ್ಚೆತ್ತ ಶಶಿ ಅಂಗಳಕ್ಕೆ ಹಾರ್ದ. ಆದ್ರೆ ಅದೇ ಸಮಯಕ್ಕೆ ಮನೆಗ್ ಬರ್ತಿದ್ದ ಅವನ ಪ್ರಾಣ ಸ್ನೇಹಿತ ಮೋಹನ್ ಎದೆಗೆ ಆ ಕೋಲು ಬಡಿತು. ಮೋಹನ್ ನೋವಿನಿಂದ ಅಯ್ಯೋ ಅಂತ ಎದೆ ಹಿಡ್ಕೊಂಡ್ ನಿಂತ. ಅದು ನೋಡಿ ಶಶಿಗಂತೂ ನಗು ತಡೆಯೋಕಾಗ್ಲಿಲ್ಲ. ಆಗ ಮೋಹನ್, ಬೆಳಿಗ್ಗೆನೆ ಏನ್ ಎಸೆಯೋ ಸ್ಪರ್ಧೆಗೆ ಹೋಗ್ತಿದ್ದೀರಾ ಅಂತ ರೇಗ್ದ. ಆಗ ಕುಸುಮ ಅವರು, ನಮ್ಮನೆಯಲ್ಲೇ ನಿಂತ್ಕೊಂಡು ನನ್ ಮೇಲೆ ರೇಗ್ತೀಯ ಅಂತ ಗದ್ರಿದಾಗ ಮೋಹನ್ ಹೆದ್ರಿ ಬೇಗನೆ ಶಶಿಯ ಬಳಿಗ್ ಬಂದ. ಅವ್ರ ಮನೆ ಇದ್ದದ್ದು ಒಂದು ಕಾಲೋನಿಯಲ್ಲಿ. ಬಿಸಿಲು ಮಳೆಗೆ ಆಸರೆಯಾಗುವಂತೆ ಕಟ್ಟಿದ ಚಿಕ್ಕ ಮನೆಗಳು. ಆ ಕಾಲೋನಿಯ ಪ್ರತಿಯೊಂದು ಮನೆಯ ಸ್ಥಿತಿಯೂ ಹಾಗೇ ಇತ್ತು. ಸದಾ ಜಗಳ, ಗಲಾಟೆ, ಸದ್ದು ಗದ್ದಲಗಳಿಂದ ತುಂಬಿರೋ ಜಾಗ. ಆದ್ರೆ ಹೊರಗಿನವ್ರು ಯಾರಾದ್ರೂ ಕಾಲೋನಿಯವ್ರ ಮೇಲೆ ಕೈ ಹಾಕಿದ್ರೆ ಇಡೀ ಕಾಲೋನಿಯು ಒಂದಾಗಿ ನಿಲ್ತಿತ್ತು. ಶಶಿ ಹೊರಗಿದ್ದ ಪ್ಲಾಸ್ಟಿಕ್ ಡ್ರಮ್ನಿಂದ ನೀರ್ ತಂದು ಮುಖ ತೊಳ್ಕೊಳ್ತಿದ್ದಾಗ ಮೋಹನ್, ನೆನ್ನೆ ನೀನ್ ಮಾಡಿದ ಗಲಾಟೆಗೆ ಪೊಲೀಸರು ಬಂದು ನಿನ್ನನ್ನು ಎತ್ಕೊಂಡು ಹೋಗಿರಬಹುದು ಅಂತ ನೋಡೋಕ್ ಬಂದೆ ಕಣೋ ಅಂದ. ಅವನ್ ಮಾತನ್ನ ಕೇಳಿದ ಶಶಿ ಕೋಪದಿಂದ ಕೈಲಿದ್ದ ಕಪ್ಪನ್ನ ಮೋಹನ್ ಮೇಲೆ ಎಸ್ತ. ಆ ಏಟು ಮೋಹನ್ ಮುಖಕ್ಕೆ ಬಿತ್ತು. ನನ್ನನ್ನೇ ಪೊಲೀಸರು ಕರ್ಕೊಂಡು ಹೋಗ್ಲಿ ಅಂತ ನೀನ್ ಕಾಯ್ತಿದ್ಯಾ ಅಂತ ರೇಗ್ದ ಶಶಿ. ಮೋಹನ್ ಶಶಿಯ ಆಪ್ತ ಮಿತ್ರ. 10ನೇ ತರಗತಿ ಮುಗಿಸಿ ಶಶಿ ಶಾಲೆ ಬಿಟ್ಟ ದಿನದಿಂದ ಅವನ ನೆರಳಿನಂತೆ ಜೊತೆಗಿದ್ದವನು. ಶಶಿಗೋಸ್ಕರ ತನ್ನ ಪ್ರಾಣ ಕೊಡೋಕ್ಕೂ ಸಹ ಮೋಹನ್ ಸಿದ್ಧ. ಆಗ ಮೋಹನ್ ಗಂಭೀರವಾಗಿ, ಶಶಿ, ಇದುವರೆಗೆ ಪೊಲೀಸರು ಬಂದಿಲ್ಲ ಅಂದ್ರೆ ಏನೋ ಸಂಚಿದೆ ಅಂತ ಅನ್ನಿಸ್ತಿದೆ. ಕಾಲೇಜಿಗೆ ನುಗ್ಗಿ ಕಾಲೇಜು ಚೇರ್ಮನ್ ಹಾಗೆ ಪ್ರಭಾವಿ ರಾಜಕಾರಣಿಯ ಮಗನಿಗೆ ನೀನ್ ಹೊಡೆದಿದ್ಯಾ ಅಂದ. ಆಗ ಶಶಿ, ಬರ್ಲಿ ಬಿಡ, ಯಾರೇ ಆದ್ರೂ ಶಶಿ ಹೊಡೆದೇ ಹೊಡಿತಾನೆ ಅಂದ.
ಅಷ್ಟರಲ್ಲಿ ಕುಸುಮ ಅವರು ಹಿಂಭಾಗದಿಂದ ಬಂದು ಶಶಿ ಹೆಗ್ಲಿಗೆ ಜೋರಾಗಿ ಬಾರಿಸಿದ್ರು. ನೀನ್ ಮತ್ತೆ ಯಾರ ಜೊತೆ ಗಲಾಟೆ ಮಾಡ್ದೆ ಅಂತ ಗದ್ರತೊಡಗಿದ್ರು. ಆಗ ಶಶಿ ತಾಯಿಯನ್ನ ನೇರವಾಗಿ ನೋಡಿ, ಅಮ್ಮ, ನಾನು ನಿನ್ನೆ ಗಲಾಟೆ ಮಾಡಿದ್ ನಿಜ. ಆದ್ರೆ ಯಾಕ್ ಗೊತ್ತಾ, ಕಾಲೇಜ್ನಲ್ಲಿ ಕೆಲ ಅಹಂಕಾರಿ ಹುಡುಗರು ನಮ್ ಕಾಲೋನಿ ಬಡ ಹುಡುಗಿ ಮೀನಾಕ್ಷಿಗೆ ಕಿರುಕುಳ ನೀಡೋಕೆ ಪ್ರಯತ್ನಿಸಿದ್ರು. ಈ ಕಾಲೋನಿಯ ಹುಡುಗಿ ಅಂದಾಕ್ಷಣ ಅಪಮಾನ ಸಹಿಸ್ಕೊಂಡು ಇರ್ಬೇಕಂತ ಏನಿಲ್ಲ. ನಾನ್ ಹೋಗಿ ಅವ್ರ ಕೊಬ್ಬನ ಇಳಿಸ್ ಬಂದಿದೀನಿ. ಯಾರಾದ್ರೂ ಹಿಂಗ್ ಮಾಡಿದ್ರೆ ಮತ್ತೆ ಹೊಡಿತೀನಿ ಅಂದ ಶಶಿ. ಅದನ್ ಕೇಳಿ ಕುಸುಮಮ್ಮ ಅವರು ಬೇರೇನೂ ಮಾತಾಡದೆ ಶಾಂತವಾಗಿ ಸುಮ್ನೆ ಒಳಗಡೆ ಹೋದ್ರು. ಶಶಿ ಒಳಗಡೆ ಹೋಗಿ ಪಾತ್ರೆಯಲ್ಲಿದ್ದ ಒಣಗಿದ ಮರಗೆಣಸು ತಂದು ಮೋಹನ್ಗೂ ಸ್ವಲ್ಪ ಕೊಟ್ಟು ಇಬ್ರು ಅಂಗಳದ ದಿಣ್ಣೆ ಮೇಲೆ ಕೂತು ತಿಂತಿದ್ರು. ಮಾತಿನ ಮಧ್ಯೆ ಶಶಿ ಮಲ್ಲಿಗೆ ಅಂದ್ರೆ ಮಲ್ಲಿಕಾ ಹೇಗಿದ್ದಾಳೆ ಅಂತ ಮೋಹನ್ ತಂಗಿಯ ಬಗ್ಗೆ ವಿಚಾರಿಸ್ದ. ಆಗ ಮೋಹನ್ ನೊಂದು ಹೇಳ್ದ, ಡಾಕ್ಟರ್ ತಕ್ಷಣ ಆಪರೇಷನ್ ಮಾಡಿಸ್ಬೇಕು ಅಂದಿದ್ದಾರೆ. 5ನೇ ತರಗತಿಯಲ್ಲಿದ್ದಾಗ ಬಿದ್ದವಳಿಗೆ ರೋಗ ಈಗ ಉಲ್ಬಣಿಸಿದೆ. ಅಂದಂದಿನ ಊಟಕ್ಕೆ ಗತಿ ಇಲ್ಲದ ನಮ್ಗೆ ಲಕ್ಷಾಂತರ ರೂಪಾಯಿ ಆಪರೇಷನ್ಗೆ ಎಲ್ಲಿಂದ ಬರಬೇಕು? ಈ ಕಾಲೋನಿಯವರು ಅಂದ್ರೆ ರೌಡಿಗಳು ಅಂತ ಯಾರಿಗೂ ಕೆಲ್ಸನೂ ಸಿಗೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಮೋಹನ್. ಈ ಕಾಲೋನಿಗೆ ಹಿಂದೆ ಧೈರ್ಯ ತುಂಬಿದ್ದು ಶಶಿಯ ತಂದೆ ರಾಜೀವ್. ರಾಜೀವ್ ಬೇರೆ ಊರಿನಲ್ಲಿ ಶಿಕ್ಷಕನಾಗಿದ್ದಾಗ ಜಮೀನ್ದಾರನ ಮಗಳಾದ ಕುಸುಮ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಕೊಲೆ ಬೆದರಿಕೆಗೆ ಹೆದರಿ ಈ ಕಾಲೋನಿಗೆ ಓಡಿ ಬಂದು ಆಶ್ರಯ ಪಡೆದಿದ್ರು. ಕಾಲೋನಿಯ ಜನರ ಮೇಲಾಗ್ತಿದ್ದ ಪೊಲೀಸ್ ದೌರ್ಜನ್ಯದ ವಿರುದ್ಧ ರಾಜೀವ್ ಧ್ವನಿ ಎತ್ತಿದ್ರು. ಆದ್ರೆ ರಾಜೀವ್ ಅಕಾಲಿಕವಾಗಿ ಕೊಲೆಯಾಗಿದ್ರು. ಅವರ ಶವ ಕೂಡ ಸಿಕ್ಕಿರ್ಲಿಲ್ಲ. ಈಗ ತಂದೆಯ ಹಾದಿಯಲ್ಲೇ ಶಶಿ ನಡೀತಿದ್ದ. ಇಬ್ರು ಹೀಗ್ ಮಾತಾಡ್ತಿದ್ದಾಗ ರಸ್ತೆಯಲ್ಲಿ ಧೂಳೆಬ್ಬಸ್ತಾ ಪೊಲೀಸ್ ಜೀಪ್ ಬಂದು ನಿಂತಿತ್ತು. ಅದರಿಂದ ಧಡೂತಿ ಪೊಲೀಸ್ ಅಧಿಕಾರಿ ಸುನಿಲ್ ಕೆಳಗಡೆ ಇಳ್ದ. ಸುನಿಲ್ ಕೋಪದಿಂದ ಶಶಿ ಅಂಗಳಕ್ಕೆ ಕಾಲಿಡೋಕ್ ಬಂದಾಗ ತಾಯಿ ಕುಸುಮ ಅವರು ಕೈಯಲ್ಲಿದ್ದ ಒಂದು ದೊಡ್ಡ ಕೊಚ್ಚು ಕೊತ್ತಿನ ಹಿಡಿದು ರೊಚ್ಚಿಗೆದ್ದು ಬಂದ್ರು. ನನ್ ಮನೆ ಅಂಗಳಕ್ಕೆ ಕಾಲಿಟ್ರೆ ಕಾಲ್ ಕಡಿದು ಬಿಡ್ತೀನಿ ಅಂತ ಗದ್ರಿದ್ರು. ಪೊಲೀಸರ ಮೇಲೆ ಇದ್ದ ದ್ವೇಷದಿಂದ ಕುಸುಮ ಅವರು ರೊಚ್ಚಿಗೆದ್ದಾಗ ಸುನಿಲ್ ಹೆದ್ರಿ ಹಿಂದೆ ಸರಿದ. ಸುನಿಲ್ ಜೀಪ್ಗೆ ಕೈ ಬಡ್ದು, ಶಶಿ, ನೀನ್ ಹೊಡೆದಿದ್ದು ರಾಜಕಾರಣಿ ಕರುಣಾಕರನ್ ಮಗ ನಿಖಿಲ್ಗೆ. ನೀನ್ ತಕ್ಷಣ ಕಾಲೇಜಿಗೆ ಹೋಗಿ ನಿಖಿಲ್ ಬಳಿ ಕ್ಷಮೆ ಕೇಳಿದ್ರೆ ಈ ಗಲಾಟೆ ಇಲ್ಲಿಗೆ ಮುಗಿಯುತ್ತೆ. ಇಲ್ದಿದ್ರೆ ನಿನ್ನನ್ನ ಜೈಲಿಗೆ ಹಾಕಿ ತುಳಿದು ಹಾಕ್ತಾರೆ ಅಂತ ಬೆದರಿಸ್ತ. ಆಗ ಶಶಿ ಮೀಸೆ ತಿರುತ್ತಾ ರಸ್ತೆಗೆ ಇಳಿದು ಬಂದು ಗಟ್ಟಿಯಾಗಿ ಹೇಳ್ದ, ನಾನ್ ಕ್ಷಮೆ ಕೇಳೋದಿಲ್ಲ. ಆ ನಿಖಿಲ್ ಬಂದು ನಮ್ ಕಾಲೋನಿ ಹುಡುಗಿ ಮೀನಾಕ್ಷಿ ಬಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಕರುಣಾಕರನ್ ಯಾವ ದೊಡ್ಡ ಕೊಂಬಿನವನಾಗಿದ್ರು ಈ ಶಶಿಗೆ ಜಸ್ಟ್ ಹುಲ್ಲು. ಆ ತಂದೆಗೆ ಹೋಗಿ ಹೇಳು, ತನ್ ಮಗನಿಗೆ ಬೆಂಕಿ ಜೊತೆಗೆ ಆಟ ಆಡ್ಬೇಡ ಅಂತ ಬುದ್ಧಿ ಹೇಳಿ ಅಂದ ಶಶಿ. ಶಶಿ ಈ ಮಾತುಗಳನ್ನ ಕೇಳಿ ಸುತ್ತಲೂ ಇದ್ದ ಕಾಲೋನಿ ಜನ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಕೂಗಿ ಆರ್ಭಟಿಸಿದ್ರು. ಆದ್ರೆ ಸುನಿಲ್ ಕೋಪದಿಂದ ಯಾರಾದ್ರೂ ಕೈಗೆ ಸಿಕ್ಕರೆ ಮೂಳೆ ಮುರಿತೀನಿ ಅಂತ ಮಣಮಣಿಸ್ತಾ ಜೀಪ್ ಹತ್ತದ. ಆಗ ಶಶಿ, ಸುನಿಲ್ ಸರ್, ಹೀಗೆ ಬಂದು ಶೋ ತೋರಿಸ್ಬೇಡಿ. ಇದು ನಮ್ಮ ಏರಿಯಾ. ಇಲ್ಲಿನ ಸಮಸ್ಯೆನ ನಾವೇ ಬಗೆಹರಿಸ್ಕೊಳ್ತೀವಿ ಅಂದ. ಜೀಪ್ ಹೊರಟು ಹೋದ್ಮೇಲೆ ಕುಸುಮ ಅವರು ಕೈಯಲ್ಲಿದ್ದ ಆ ಕತ್ತಿನ ಅಂಗಳಕ್ಕೆಸ್ದು ರಸ್ತೆಗೆ ಓಡ್ ಬಂದ್ರು. ಆಗ ಶಶಿ, ಅಮ್ಮ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಸುನಿಲ್ ಸರ್ ಬಾಲ ಮುಖ ಮುಚ್ಕೊಂಡು ಓಡ್ ಹೋದ್ರು ಅಂತ ನಗ್ತಾ ಹೇಳೋಕ್ ಬಂದ. ಆದ್ರೆ ಅವನ್ ಮಾತು ಮುಗಿಯೋಷ್ಟ್ರಲ್ಲೇ ಕುಸುಮ ಅವರು ಶಶಿಯ ಬಲ ಕೆನ್ನೆಗೆ ಜೋರಾಗಿ ಬಾರಿಸಿದ್ರು. ಶಶಿಯ ಕೆನ್ನೆ ಉರಿಯತೊಡಗಿತ್ತು. ಆದ್ರೆ ಕುಸುಮ ಅವರ ಮುಖದಲ್ಲಿ ಯಾವುದೇ ಕುಗ್ಗು ಇರಲಿಲ್ಲ. ಶಶಿ ಏನೂ ಮಾತಾಡದೆ ಶಾಂತವಾಗಿ ಮನೆ ಕಡೆಗೆ ನಡೆದ. ಶಶಿ ಒಳಗಡೆ ಹೋಗಿದ್ದನ್ನ ನೋಡಿ ಸುಮೇಶ್ ಅನ್ನೋನು ಮುಂದೆ ಬಂದು, ಏನಕ್ಕ, ಹುಡ್ಗನ್ ಮುಖ ಬೊಂದಾಗೋ ಹಾಗೆ ಹೊಡೆದ್ಬಿಟ್ರಿ ಅಂತ ಕೇಳೋಕ್ ಬಂದ. ಕುಸುಮ ಅವರು ರೊಚ್ಚಿಗೆದ್ದು, ಮುಚ್ಚೋ ನಿನ್ ಬಾಯ್ನ, ಇವನು ನನ್ನ ಮಗ. ನಾನು ರಕ್ತ ನೀರು ಮಾಡಿ ಸಾಕಿ ಬೆಳೆಸಿದ ಮಗ. ಇವನನ್ನ ಹೊಡೆಯೋ ಹಕ್ಕು, ಕೊಲ್ಲೋ ಹಕ್ಕು ನನಗಿದೆ. ಅದನ್ ಕೇಳೋಕ್ ನೀನ್ ಯಾರೋ? ಇವನು ರೌಡಿ ತರ ಅಡ್ಡಾಡ್ತಿದ್ರೆ ನಿಮಗೇನು? ನಿಮ್ಗಂತೂ ಚಪ್ಪಾಳೆ ತಟ್ಟೋಕೆ, ವಿಜಿಲ್ ಹೊಡೆಯೋಕೆ ಒಬ್ಬ ಬೇಕು. ಇವನ್ ತಲೆ ಮೇಲೆ ಅಪಾಯದ ಕತ್ತಿ ತೂಗ್ತಿದೆ. ನನ್ ಮಗನ ರಕ್ತ ಕುಡಿಯೋಕೆ ನಿಂತಿದ್ದೀರಾ ಅಂತ ಕಾಲೋನಿಯ ಜನರ ಮೇಲೂ ಆಕ್ರೋಶ ಹೊರ ಹಾಕಿದ್ರು. ಆಗ ಸುಮೇಶ್, ಅಕ್ಕ, ಇವನು ನಮ್ಗೆ ಧೈರ್ಯ ಅಂತ ಹೇಳಿದಾಗ ಕುಸುಮ ಅವರು ಕಣ್ಣೀರಿಡ್ತಾ,
ನಿಮಗಾಗಿ ಧರ್ಮ ಯುದ್ಧ ಮಾಡಿ ನೀತಿ ನಿಯಮ ಅಂತ ಹೊರಟು ನನ್ನ ಗಂಡ ರಾಜೀವ್ ಪ್ರಾಣ ತೆತ್ರು. 4 ವರ್ಷದ ಮಗನನ್ನ ಹಿಡಿದು ನಾನು ಒಂಟಿಯಾದಾಗ ನಿಮ್ಮಲ್ಲಿ ಯಾರಾದ್ರೂ ನನ್ನ ಜೊತೆ ನಿಂತ್ರಾ? ಈಗ ನನ್ನ ಮಗನನ್ನ ಸಹ ಹಾಗೆ ಬಲಿ ಕೊಡೋಕ್ ಹೊರಟಿದ್ದೀರಾ? ನನ್ನ ಜೀವ ಇರೋವರೆಗೂ ನನ್ನ ಮಗನನ್ನ ನಿಮ್ಮ ಸ್ವಾರ್ಥಕ್ಕೆ ಬಲಿ ನೀಡೋಕ್ ಬಿಡೋದಿಲ್ಲ ಅಂದ್ರು. ಆಗ ಶಶಿ ಹೊರಗಡೆ ಬಂದು, ಅಮ್ಮ, ಅಪ್ಪನ ಮಗನಾಗಿ ನಾನು ಅನ್ಯಾಯವನ್ನ ಪ್ರಶ್ನೆ ಮಾಡೋದು ನನ್ನ ಕರ್ತವ್ಯ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಈ ದಾರಿಯಲ್ಲೇ ಸಾಗ್ಬೇಕು ಅಂದಾಗ ಕುಸುಮ ಅವರು ಮೌನವಾಗಿ ಒಳಗಡೆ ಹೊರಟು ಹೋದ್ರು. ಶಶಿ ಪಂಚೆನ ಮಡ್ಚಿ ಉಟ್ಕೊಂಡು ರೋಡಿಗೆ ಇಳಿದು ನಡ್ಕೊಂಡು ಹೋದ. ಇತ್ತ ನಗರದ ಅತ್ಯಂತ ಶ್ರೀಮಂತ ವಲಯದಲ್ಲಿ ಬಿಸ್ನೆಸ್ ಜಗತ್ತಿನ ಕರಾಳ ಸಂಚೊಂದು ರೂಪುಗೊಳ್ತಿತ್ತು. ಡಿಎಸ್ ಗ್ರೂಪ್ ನ ಒಡೆಯ ಮೋಹನ್ ದಾಸ್ ಮತ್ತೆ ಅವನ ಬಲಗೈ PA ಅಖಿಲ್ ಕಾರಿನಲ್ಲಿ ಪ್ರಯಾಣಿಸ್ತಿದ್ರು. ಅಖಿಲ್ ಕಾರನ್ನ ನಿಲ್ಲಿಸಿ ಮರದ ಕೆಳಗಡೆ ನಿಂತಿದ್ದ ಕಪ್ಪು ಬಣ್ಣದ ಬೆನ್ಸ್ ಕಾರಿನ ಬಳಿ ಇದ್ದ ಸುಂದರವಾದ ಯುವತಿಯನ್ನ ತೋರಿಸ್ತ. ಅವಳೆ DR ಗ್ರೂಪ್ ಮಾಲೀಕ ಡೆನ್ನಿಸ್ ಮ್ಯಾಥ್ಯೂ ಅವರ ಏಕೈಕ ಪುತ್ರಿ ಐಶ್ವರ್ಯ ಮ್ಯಾಥ್ಯೂ. ಗಾಳಿಯಲ್ಲಿ ಹಾರ್ತಿದ್ದ ಅವಳ ಕೂದಲು. ಜೀನ್ಸ್ ಮತ್ತೆ ಸ್ಟೈಲಿಶ್ ಟಾಪ್ ಧರಿಸಿದ್ದ ಐಶ್ವರ್ಯ ಅಲ್ಲಿ ನಿಂತು ಏನನ್ನೋ ನೋಡ್ತಿದ್ಲು. ಮೋಹನ್ ದಾಸ್ ಮತ್ತೆ ಡೆನ್ನಿಸ್ ಕುಟುಂಬದ ನಡುವೆ ತಲೆತಲಾಂತರದಿಂದ ಬಿಸ್ನೆಸ್ ವೈರತ್ವ ಇತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಸಿಗ್ಬೇಕಿದ್ದ ಬೃಹತ್ ಬಂದರು ಮತ್ತೆ ಸಾರಿಗೆ ಪ್ರಾಜೆಕ್ಟ್ ಒಂದನ್ನ ಪಡೆಯೋಕೆ ಡೆನ್ನಿಸ್ ನನ್ನ ಸೋಲಿಸಲೇಬೇಕಾದ ಅನಿವಾರ್ಯತೆ ಮೋಹನ್ ದಾಸಿಗಿತ್ತು. ಅಖಿಲ್ ಮತ್ತೆ ಅವನ ಸಹಚರರಾದ ಕಿರಣ್ ಮತ್ತೆ ಅಲೋಶಿಯಾ ಸೇರಿ ಕರಾಳ ಪ್ಲಾನ್ ಒಂದನ್ನ ಮಾಡಿದ್ರು. ಅಖಿಲ್ ಪ್ಲಾನ್ ವಿವರಿಸ್ದ, ನಾವು ಡೆನ್ನಿಸ್ನನ್ನ ನೇರವಾಗಿ ಸೋಲ್ಸೋಕ್ ಸಾಧ್ಯ ಇಲ್ಲ. ಆದ್ರಿಂದ ತೀರಾ ಲೋಕಲ್ ಏರಿಯಾದ ರೌಡಿ ತರ ಇರೋ ಒಬ್ಬ ಬಡ ಹುಡುಗನನ್ನ ಹುಡುಕ್ಬೇಕು. ಅವನಿಗೆ ಕನಸ್ನಲ್ಲೂ ಯೋಚಿಸದೇ ಇರೋಷ್ಟು ಭಾರಿ ಮೊತ್ತದ ಹಣದಾಸೆ ತೋರಿಸ್ಬೇಕು. ಅವನ ಮೂಲಕ ಡೆನ್ನಿಸ್ ಮಗಳಾದ ಐಶ್ವರ್ಯಳನ್ನ ಪ್ರೀತಿಸುವಂತೆ ಮಾಡಿ ಅವಳನ್ನ ವಂಚಿಸಿ ಡೆನ್ನಿಸ್ ಮತ್ತೆ ಮಗಳ ಹೆಸರನ್ನ ಸಮಾಜದಲ್ಲಿ ಹಾಳು ಮಾಡ್ಬೇಕು. ಇದರಿಂದ ಡೆನ್ನಿಸ್ ಮಾನಸಿಕವಾಗಿ ಕುಸಿದು ಬಿಸ್ನೆಸ್ನಿಂದ ಹಿಂದೆ ಸರಿತಾನೆ ಅಂದ. ಐಶ್ವರ್ಯ ವಿದೇಶದಲ್ಲಿ ಬಿಸ್ನೆಸ್ ಕೋರ್ಸ್ ಮುಗಿಸಿ ಬಂದಿದ್ದು ಈಗ MS ಕಾಲೇಜ್ನಲ್ಲಿ 6 ತಿಂಗಳ ಶಾರ್ಟ್ ಟರ್ಮ್ ಕೋರ್ಸ್ಗೆ ಸೇರೋಕೆ ಕಾಯ್ತಿದ್ಲು. ಐಶ್ವರ್ಯ ಹುಟ್ಟಿದ 24 ದಿನಕ್ಕೆ ಅವಳ ತಾಯಿ ಆನಿ ಜಾಂಡಿಸ್ ರೋಗದಿಂದ ತೀರ್ಕೊಂಡಿದ್ರು. ಅಂದಿನಿಂದ ಡೆನ್ನಿಸ್ ಮ್ಯಾಥ್ಯೂ ಮಗಳನ್ನೇ ತನ್ನ ಜಗತ್ತಾಗಿ ಬೆಳೆಸಿದ್ರು. ಡೆನ್ನಿಸ್ನ ತಂಗಿ ಲಿಜಿ ಮ್ಯಾಥ್ಯೂ ಮಗುವಿಗಾಗಿ ಮದುವೆ ಆಗದೆ ಮನೆಯಲ್ಲೇ ಉಳ್ಕೊಂಡಿದ್ರು. ಮನೆ ಕೆಲಸದವ ವರ್ಕೀಚನ್ ಸಹ ಐಶ್ವರ್ಯಳನ್ನ ಮಗಳಂತೆ ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ಮನೆಯ ವಿಶಾಲವಾದ ಅಂಗಳದಲ್ಲಿದ್ದ ಉಯ್ಯಾಲೆ ಮೇಲೆ ಕೂತಿದ್ದ ತಂದೆ ಡೆನ್ನಿಸ್ ಬಳಿಗೆ ಐಶ್ವರ್ಯ ಬಂದ್ಲು. ಪಪ್ಪ, ನಾನು ಇನ್ನು 6 ತಿಂಗಳು ಕಾಲೇಜ್ ಲೈಫ್ ಎಂಜಾಯ್ ಮಾಡಿ ಆಮೇಲೆ ಪೂರ್ತಿಯಾಗಿ ನಿಮ್ಮ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಮುದ್ದಾಗಿ ಕೇಳ್ಕೊಂಡಾಗ ಡೆನ್ನಿಸ್ ಮಗಳ ಆಸೆಗೆ ಒಪ್ಕೊಂಡ್ರು. ಇತ್ತ ರಾತ್ರಿ ಸಮಯ. ಕುಸುಮ ಅವರು ಕೋಪದಿಂದ ಅಡುಗೆ ಮಾಡದೆ ಮನೆಯೊಳಗಡೆ ಸತ್ಯಾಗ್ರಹ ಕೂತಿದ್ರು. ಶಶಿ ಮತ್ತೆ ಮೋಹನ್ ಅರಳಿಕಟ್ಟೆ ಬಳಿ ಕೂತಿದ್ರು. ಶಶಿಗೆ ಬೆಳಗ್ಗೆಯಿಂದ ಗೆಳೆಯ ಮೋಹನ್ ಕೊಡ್ಸಿದ ಚಾಯ್ ಮತ್ತೆ ಬಾಳೆಹಣ್ಣು ಬಿಟ್ರೆ ಬೇರೆ ಏನು ಹೊಟ್ಟೆಗೆ ಬಿದ್ದಿರ್ಲಿಲ್ಲ. ಮೋಹನ್ ಸೌಮ್ಯವಾಗಿ, ಶಶಿ, ವಕೀಲರು ನಿನ್ನ ಕರೆದಿದ್ದಾರೆ, ಒಂದ್ ಕೆಲ್ಸ ಇದೆ. ಒಬ್ಬ ಹುಡುಗಿನ ಪ್ರೀತಿಸಿ ವಂಚಿಸ್ಬೇಕು. ಹಾಗ್ ಮಾಡಿದ್ರೆ ಕೇಳ್ದಷ್ಟು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಅಂದ. ಆಗ ಶಶಿ ಆಶ್ಚರ್ಯದಿಂದ, ಏನು ಪ್ರೀತಿಸೋದಾ? ಅದಕ್ಕೆಲ್ಲ ಲುಕ್ಕು ಓದು ಬರಹ ಬೇಕಲ್ವಾ? ನನ್ನ ಹತ್ರ ಎಲ್ಲಿದೆ ಅದು ಅಂತ ನಕ್ಕ. ಆದ್ರೆ ಮೋಹನ್ ಕಣ್ಣೀರು ಹಾಕ್ತಾ, ಶಶಿ, ಆ ಹಣ ಸಿಕ್ಕರೆ ನನ್ನ ತಂಗಿ ಮಲ್ಲಿಗೆಗೆ ತಕ್ಷಣ ಆಪರೇಷನ್ ಮಾಡಿಸ್ಬಹುದು ಕಣೋ. ಅವಳಿಗೆ ನೋವಿಲ್ದೆ ಉಸಿರಾಡೋಕೆ ಸಾಧ್ಯ ಆಗುತ್ತೆ. ರಾತ್ರಿ ಆದ್ರೆ ಅವಳು ನೋವು ನೋಡಿ ನನಗೆ ಭಯ ಆಗುತ್ತೆ ಅಂತ ವಿನಂತಿಸ್ದ. ಮಲ್ಲಿಗೆ ಸ್ಥಿತಿ ಕಂಡು ಶಶಿಯ ಕಣ್ಣುಗಳು ತೇವವಾದ್ವು. ಆದ್ರೆ ಅವನು ಗಂಭೀರವಾಗಿ ಯೋಚಿಸ್ದ. ಮೋಹನ್, ಹಣಕ್ಕಾಗಿ ಒಬ್ಳು ನಿರಪರಾಧಿ ಹುಡುಗಿ ಜೀವನ ಮತ್ತೆ ಮನಸ್ಸಿನ ಜೊತೆಗೆ ಚೆಲ್ಲಾಟ ಆಡೋದು ಅತ್ಯಂತ ದೊಡ್ಡ ಕ್ರೂರತನ. ನಾವು ಕೂಲಿ ಗಲಾಟೆ ಮಾಡಿರಬಹುದು, ಆದ್ರೆ ಎಂದಿಗೂ ನೀತಿ ನೆರೆಯನ್ನ ಮರ್ತಿಲ್ಲ. ಒಬ್ಬ ಹೆಣ್ಣಿನ ಕಣ್ಣೀರಿನ ಮೇಲೆ ಮಲ್ಲಿಗೆಯನ್ನ ಉಳಿಸಿದ್ರೆ ಅದು ಮಲ್ಲಿಗೆಗೂ ಒಳ್ಳೇದಲ್ಲ ಕಣೋ, ಮನಸ್ಸಾಕ್ಷಿಗೂ ಒಳ್ಳೇದಲ್ಲ. ಈ ಕೆಲಸ ಬೇಡ ಅಂತ ಸ್ಪಷ್ಟವಾಗಿ ನಿರಾಕರಿಸ್ತ. ಆದ್ರೂ ಮಲ್ಲಿಗೆಯ ಕಾಯಿಲೆ ಮತ್ತೆ ವಕೀಲರ ಆಫರ್ ಶಶಿಯ ಮನಸ್ಸನ್ನ ತೀವ್ರವಾಗಿ ಕಾಡತೊಡಗಿತ್ತು.
ಮನೆಗೆ ಬಂದ ಶಶಿ ತಾನ್ ತಂದಿದ್ದ ಊಟದ ಪಾಕೆಟನ್ನ ತಾಯಿಗಾಗಿ ತೆಗ್ದಿಟ್ಟು ತಣ್ಣಗಾದ ಅನ್ನವನ್ನ ತಿಂತ ಮುಂದೇನು ಮಾಡ್ಬೇಕನ್ನೋ ದೊಡ್ಡ ಧರ್ಮ ಸಂಕಟದಲ್ಲಿ ಮುಳುಗ್ದ. ಮಾರನೇ ದಿನ ಬೆಳಗ್ಗೆ ಕಾಲೋನಿಯ ಬಳಿ ಇದ್ದ ಹೊಳೆಯಲ್ಲಿ ಶಶಿ ಮುಳುಗೆದ್ದು ಕೂತ್ಕೊಂಡಾಗ ಇಡೀ ದಿನದ ಆಯಾಸವೆಲ್ಲ ಒಂದೇ ಕ್ಷಣದಲ್ಲಿ ಕರಗಿ ಹೋದಂತಾಯ್ತು. ಹೊಳೆ ನೀರು ತಂಪಾಗಿತ್ತು. ಹೊಟ್ಟೆಯಲ್ಲಿ ಹಸಿವಿನ ಉರಿ ಇದ್ರೂ ಶಶಿ ಇನ್ನು ಸ್ವಲ್ಪ ಹೊತ್ತು ಆ ನೀರಲ್ಲೇ ಮುಳುಗಿ ಈಜಾಡ್ದ. ಕಲ್ಲು ಕ್ವಾರೆಯಲ್ಲಿ ಕೆಲಸ ಇರೋ ದಿನಗಳಲ್ಲಿ ಕೆಲಸ ಮುಗಿದ ತಕ್ಷಣ ಶಶಿ ನೇರವಾಗಿ ಈ ಹೊಳೆಗ್ ಬಂದು ಕುತ್ಕೊಳ್ಳೋದು ವಾಡಿಕೆ. ಪ್ರತಿದಿನ ಅವನ ಜೊತೆಗೆ ಮೋಹನ್ ಕೂಡ ಇರ್ತಿದ್ದ. ಆದ್ರೆ ಇವತ್ತು ಮೋಹನ್ ಬೇಗನೆ ಕೂತು ನೀರನ್ನಿಳಿದು ದಡದ ಮೇಲೆ ಕಲ್ಲಿನ ಮೇಲೆ ಮೌನವಾಗಿ ಕೂತಿದ್ದ. 2 ದಿನಗಳ ಹಿಂದೆ ವಕೀಲರು ಬಂದು ಆ ವಿಚಿತ್ರ ಕೆಲಸದ ವಿಚಾರ ಹೇಳ್ದಾಗ್ಲಿಂದ ಮೋಹನ್ನಲ್ಲಿ ಈ ರೀತಿಯ ಮೌನ ಆವರಿಸಿತ್ತು. ಅವನ್ ಮಾತಾಡ್ತಿದ್ದ, ನಗ್ತಿದ್ದ. ಆದ್ರೆ ಆ ನಗೆಯ ಹಿಂದೆ ಶಶಿಗೆ ಮಾತ್ರ ಅರ್ಥವಾಗುವಂತ ಒಂದು ಕಣ್ಣೀರಿನ ಆಳ ಇತ್ತು. ದಡದಲ್ಲಿದ್ದ ಮೋಹನ್ ತನ್ನಷ್ಟಕ್ಕೆ ತಾನೇ ಗೊಣಕೊಳ್ತಿದ್ದ. ನಾನಿನ್ನು ಸ್ವಲ್ಪ ನೋಡೋಕ್ ಚೆನ್ನಾಗಿದ್ದಿದ್ರೆ ಈ ಸಾಹಸಕ್ಕೆ ನಾನೇ ಕೈ ಹಾಕ್ತಿದ್ದೆ ಶಶಿ. ಆ ಹುಡುಗಿಯ ಕಡೆಯವರು ನನ್ನನ್ನು ಹೊಡೆದು ಕೊಂದ್ರೂ ಪರವಾಗಿರ್ಲಿಲ್ಲ. ಕನಿಷ್ಠ ನನ್ನ ತಂಗಿ ಮಲ್ಲಿಗೆ ಉಳ್ಕೊಳ್ತಿದ್ಲು. ನಾನಿಲ್ದಿದ್ರು ಒಬ್ಬ ಅಣ್ಣನಾಗಿ ನನ್ನ ಕರ್ತವ್ಯವನ್ನ ತೀರಿಸ್ದೆ ಅನ್ನೋ ಸಮಾಧಾನವಾದ್ರೂ ನನಗೆ ಸಿಕ್ತಿತ್ತು. ಆದ್ರೆ ಇಡೀ ಆಯುಷ್ಯ ಪೂರ್ತಿ ಕಷ್ಟಪಟ್ಟು ಸತ್ತು ಬಿದ್ರು ನಮ್ಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ. ಇನ್ನು ಆಪರೇಷನ್ಗೆ ಲಕ್ಷಾಂತರ ಹಣ ಎಲ್ಲಿಂದ ತರಲಿ? ನಾನು ಸಂಪೂರ್ಣವಾಗಿ ಸೋತ್ ಹೋಗಿದ್ದೀನಿ ಎಂದ ಮೋಹನ್ನ ಈ ದಯನೀಯವಾದ ಮಾತುಗಳನ್ನ ಕೇಳಿ ಶಶಿಗೆ ನಿನ್ನೆ ಕೋಪ ಬಂದಿತ್ತು. ಆದ್ರೆ ಇವತ್ತು ಅವನ ಸ್ಥಿತಿನ ನೋಡಿ ಶಶಿಯ ಮನಸ್ಸು ಕರಗ್ ಹೋಯ್ತು. 2ನೇ ತರಗತಿಯಿಂದಲೂ ಶಶಿ ಮತ್ತೆ ಮೋಹನ್ ಒಂದೇ ಜೀವ, 2 ಶರೀರಗಳಂತೆ ಬೆಳೆದವರು. ಒಬ್ಬನ ಎದೆಯ ನಿಟ್ಟುಸಿರು ಇನ್ನೊಬ್ಬನಿಗೆ ತಕ್ಷಣ ತಲುಪುವಷ್ಟು ಆಳವಾದ ಸ್ನೇಹ ಅವರದ್ದು. ಮೋಹನ್ನ ಆ ಅಸಹಾಯಕತೆಯನ್ನ ನೋಡಿ ಶಶಿಗೆ ಆ ಲಾಯರ್ ಮೇಲೇನೆ ಕೋಪ ಬಂತು. ಏನೂ ಓದಿಲ್ಲದ ತೀರಾ ಲೋಕಲ್ ಏರಿಯಾದ ಹುಡುಗ ಬೇಕು ಅಂದ ತಕ್ಷಣ ಈ ಮೋಹನ್ ಸಿಕ್ಬಿದ್ನ. ಮಲ್ಲಿಗೆ ಬಡತನವನ್ನ ಬಂಡವಾಳ ಮಾಡ್ಕೊಳ್ಳೋಕೆ ಆ ವಕೀಲ ಪ್ರಯತ್ನಿಸಿದ್ನ ಅಂತ ಶಶಿ ಆಕ್ರೋಶದಿಂದ ಯೋಚಿಸ್ದ. ನೀರ್ನಲ್ಲಿ ನಿಂತಿದ್ದ ಶಶಿ ಗಟ್ಟಿಯಾಗಿ ಕೂಗಿ ಕರ್ದ, ಲೇ ಮೋಹನ್, ಏನೋ ಅದು? ಯಾರಾದ್ರೂ ಸತ್ ಹೋದಂತೆ ಅಲ್ಲಿ ಕುತ್ಕೊಂಡು ಯೋಚಿಸ್ತಿದ್ಯಾ ಅಂತ. ಮೋಹನ್ ಬೆಚ್ಚಿ ಬಿದ್ದು ಸುತ್ತಲೂ ನೋಡಿ, ಸಾಕು ಬಾರೋ ಹೊರಗೆ, ನೋಡಿದ್ರೆ ಕತ್ಲಾಗ್ತಿದೆ. ಮನೆಗೆ ಹೋಗುವಾಗ ಅಂಗಡಿಯಿಂದ ಏನಾದ್ರೂ ಸಾಮಾನ್ ತಗೊಂಡು ಹೋಗ್ಬೇಕು. ಆಮೇಲೆ ಆ ಅಂಗಡಿ ಬಾಗ್ಲು ಹಾಕಿ ಹೊರಟು ಹೋಗ್ತಾನೆ ಅಂಗಡಿಯವನು ಅಂದ. ಕಳೆದ 2 ದಿನಗಳಿಂದ ಶಶಿ ಮತ್ತೆ ಮೋಹನ್ ಕಲ್ಲು ಕ್ವಾರೆಯಲ್ಲೇ ಕಠಿಣವಾಗಿ ದುಡಿತಿದ್ರು. ಯಾರೋ ತಂದು ನಿಲ್ಸಿದ್ದ ಟಿಪ್ಪರ್ಗೆ ಕಲ್ಲುಗಳನ್ನ ಲೋಡ್ ಮಾಡಿ ಅದನ್ನ ತೊಳೆಯೋ ಕೆಲಸ ಅವರದಾಗಿತ್ತು. ಇನ್ನು 3-4 ದಿನ ಕ್ವಾರೆಯಲ್ಲಿ ಕೆಲಸ ಇರಲಿಲ್ಲ. ಆದ್ರೆ ಕಷ್ಟಪಟ್ಟು ಮೈ ಮುರಿದು ದುಡಿದ್ರೆ ಸಾಯಂಕಾಲಕ್ಕೆ 2-3 ಲೋಡ್ ಮಾಡಬಹುದು. 1 ವಾರದಲ್ಲಿ ಸಂಪಾದಿಸೋದನ್ನ 2 ದಿನದಲ್ಲಿ ಕೈಗೆ ಸಿಗುವಂತೆ ಮಾಡಬಹುದು. ಟೌನ್ನಲ್ಲಿ ಅವರಿಗೆ ಪರಿಚಿತರಾದ ಸುಲೇಮಾನ್ ಸಾಹಿಬ್ ಅನ್ನೋರಿದ್ರು. ಅವರ ಟಿಪ್ಪರ್ ಲಾರಿಗೆ ಶಶಿ ಡ್ರೈವರ್, ಹಾಗೆ ಮೋಹನ್ ಕ್ಲೀನರ್. ಆದ್ರೆ ಕ್ವಾರೆಗೆ ಹೋದ್ರೆ ಹೆಚ್ಚಿನ ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವರಿಬ್ರೆ ಲೋಡಿಂಗ್ ಕಾರ್ಮಿಕರಾಗಿಯೂ ದುಡಿತಿದ್ರು. ಸುಲೇಮಾನ್ ಸಾಹಿಬ್ಗೆ ಆಸ್ತಿ ಪಾಸ್ತಿ ಸಾಕಷ್ಟಿದ್ರು ಕೈಯಲ್ಲಿ ತೀರಾ ಜಿಪ್ಣ. ತನ್ನ ಟಿಪ್ಪರ್ ಅನ್ನ ಬಾಡಿಗೆ ಕೊಡುವಾಗ ತಾನೇನೋ ಅವರಿಗೆ ದೊಡ್ಡ ಧರ್ಮಛತ್ರ ನಡ್ಸ್ಕೊಡ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದ. ಅವನ್ ಮಾತನ್ನ ಮುಖಕ್ಕೆ ಹೊಡೆದಂತೆ ತಿರಸ್ಕರಿಸೋ ಧೈರ್ಯ ಶಶಿಗಿತ್ತಾದ್ರೂ ಆ ಸಮಯದಲ್ಲಿ ಬೇರೆ ಗಾಡಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಸಹಿಸ್ಕೊಂಡು ಹೋಗ್ತಿದ್ದ. ಸ್ವಂತಕ್ಕೊಂದು ಟಿಪ್ಪರ್ ತಗೋಬೇಕು ಅನ್ನೋದು ಶಶಿಯ ನನಸಾಗದ ಕನಸುಗಳ ಪಟ್ಟೀಲಿ ಸೇರ್ಹೋಗಿತ್ತು. ಶಶಿ ನೀರಿನಿಂದ ಹೊರಬಂದು ತಲೆನ ಒರೆಸ್ಕೊಂಡು ಮೋಹನ್ ನೀಡಿದ ಪಂಚೆನ ಉಟ್ಕೊಂಡ. ಒದ್ದೆಯಾದ ಬಟ್ಟೆನ ಟಿಪ್ಪರ್ ಬಾಗ್ಲಿಗೆ ಹಾಕಿ ಶರ್ಟ್ ಧರಿಸ್ದ. ಹೋಗೋಣ್ವಾ ಶಶಿ ಅಂತ ಮೋಹನ್ ಕೇಳಿದಾಗ ಶಶಿ ತಲೆಯಾಡ್ಸಿ ಗಾಡಿಯನ್ನೇರ್ದ. ಅದೇ ಸಮಯದಲ್ಲಿ ನಗರದ ಶ್ರೀಮಂತ ಬಂಗಲೆಯಲ್ಲಿ ಐಶ್ವರ್ಯ ತನ್ನ ಕಸಿನ್ ಮತ್ತೆ ಪ್ರಾಣ ಸ್ನೇಹಿತೆಯಾದ ಟೀನಾಳ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ಲು. ಟೀನಾ ಐಶ್ವರ್ಯಾಳ ತಾಯಿ, ಆನಿಯ ತಂಗಿ ಮಗಳು. ವಿದೇಶದಲ್ಲಿದ್ದಷ್ಟು ದಿನವೂ ಐಶ್ವರ್ಯಾಗೆ ಅತ್ಯಂತ ಹತ್ತಿರವಾಗಿದ್ದವಳು ಈ ಟೀನಾ. ಫೋನ್ನಲ್ಲಿ ಟೀನಾ ಅಳೋ ಧ್ವನಿಯಲ್ಲಿ, ಮೈ ಗಾಡ್ ಐಶ್ವರ್ಯ, ನೀನ ನನ್ನ ಕಾಲೇಜ್ನಲ್ಲಿ ಎಲ್ರೂ ಮುಂದೆ ನನ್ ಮಾನ ತೆಗಿಬೇಡ್ವೆ. ನೀನು ವಿದೇಶದಲ್ಲಿ ಓದ್ ಬಂದವಳು, ಸ್ವಲ್ಪ ಬೋಲ್ಡ್ ಆಗಿರಬಾರ್ದಾ? ನೀನು ನೋಡಿ ಎಲ್ರೂ ನನ್ನೇನೆ ಬೈತಿದ್ದಾರೆ ಅನ್ಲು.
ಆಗ ಐಶ್ವರ್ಯ ನಗ್ತಾ, ನಾನ್ ಯಾಕೆ ನಿನ್ ಮಾನ ತೆಗಿಲಿ ಟೀನಾ, ನಾನೇನು ಮಾಡಿಲ್ವಲ್ಲ ಅಂದ್ಲು. ಅದೇ, ನೀನ್ ಏನೂ ಮಾಡ್ತಿಲ್ಲ ಅನ್ನೋದೇ ನನ್ಗೆ ದೊಡ್ಡ ಸಮಸ್ಯೆ. ನನ್ನ ಫ್ರೆಂಡ್ಸ್ ಆದ್ರೂ ನಿನ್ನನ್ನ ಹೋಗ್ಲಿ ಹೋಗ್ಲಿ ನನ್ಗೆ ಸಾಕಾಗಿದೆ ಅಂತ ಟೀನಾ ರೇಗಿದ್ಲು. ಐಶ್ವರ್ಯ ತಮಾಷೆಯಾಗಿ, ನಾನು ನಿಂಗ್ ಸಹಾಯ ಮಾಡೋಕ್ ಹೋಗಿ ನನ್ಗೆ ಯಾವುದೇ ಆಸಕ್ತಿ ಇಲ್ಲದ ಬಿಸ್ನೆಸ್ ಕೋರ್ಸ್ಗೆ MS ಕಾಲೇಜ್ನಲ್ಲಿ 6 ತಿಂಗಳ ಕಾಲ ಸೇರ್ಕೊಳ್ತಿದ್ದೀನಿ ಗೊತ್ತಾ? ನಿನ್ಗೋಸ್ಕರ ನನ್ನ ಅರ್ಧ ವರ್ಷವನ್ನೇ ವ್ಯರ್ಥ ಮಾಡ್ತಿದ್ದೀನಿ ಗೊತ್ತಾ ಅಂದ್ಲು. ಆಗ ಟೀನಾ ತಕ್ಷಣ ಧನ್ಯವಾದ ಅರ್ಪಿಸಿ, ಥ್ಯಾಂಕ್ಸ್ ಡಿಯರ್, ಈ ಹೆಲ್ಪ್ ಅನ್ನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ ಅಂದ್ಲು. ವಾಸ್ತವವಾಗಿ ಟೀನಾಗೆ ವಿದೇಶದ ದೊಡ್ಡ ಕಂಪ್ನಿಯಿಂದ ಭಾರಿ ಸಂಬಳದ ಕೆಲಸದ ಆಫರ್ ಬಂದಿತ್ತು. ಆದ್ರೆ ಐಶ್ವರ್ಯಾಗೆ ನಗರದಲ್ಲಿ ಯಾರೂ ಸ್ನೇಹಿತರಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅವಳಿಗೆ ಜೊತೆಯಾಗಿ ನಿಲ್ಲೋಕೆ ಟೀನಾ ಆ ಕೆಲಸವನ್ನ ತಿರಸ್ಕರಿಸಿ ಐಶ್ವರ್ಯ ಜೊತೆಗೆ MS ಕಾಲೇಜ್ಗೆ ಸೇರೋಕೆ ನಿರ್ಧರಿಸಿದ್ಲು. ನೀನ್ ಯಾವಾಗ ಬರ್ತೀಯ ಟೀನಾ ಅಂತ ಐಶ್ವರ್ಯ ಕೇಳಿದಾಗ, ನಾನ್ ನಾಳೆನೆ ಬರ್ತೀನಿ. ನಮ್ಮಿಬ್ರಿಗೂ ಶಾಪಿಂಗ್ ಮಾಡೋದಿದೆ. ಆಮೇಲೆ ಗ್ರೇಸಿ ಅಮ್ಮನ ಬಳಿ ಹೋಗಿ ನಾವಿಬ್ರು ನಾಳೆ ಬರೋ ವಿಷಯ ಹೇಳ್ತೀನಿ ಅಂತ ಟೀನಾ ಉತ್ಸಾಹದಿಂದ ಫೋನ್ ಕಟ್ ಮಾಡಿದ್ಲು. ಐಶ್ವರ್ಯ ಫೋನ್ ಪಕ್ಕಕ್ಕಿಟ್ಟು ಬೆಡ್ ಮೇಲೆ ಮಲಗಿದ್ಲು. ಮನಸ್ಸಿನಲ್ಲಿ ಕಾಲೇಜ್ ಜೀವನದ ಹೊಸ ಆಸೆಗಳು ಮೂಡ್ತಿದ್ವು. ಆದ್ರೆ ತನ್ನ ಜೀವನದಲ್ಲಿ ಎಂದೂ ಊಹಿಸಿರದ ಕರಾಳ ಬಿರುಗಾಳಿಯೊಂದು ಕಾಯ್ತಿದೆ ಅನ್ನೋದು ಐಶ್ವರ್ಯಗೆ ಆಗ ತಿಳಿದಿರಲಿಲ್ಲ. ಕತೆ ಮುಂದುವರಿಯುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.